ಧರ್ಮಸ್ಥಳದ ಸಂಘದ ಸಾಲ ವಸೂಲಾತಿಯ ಏಜೆಂಟ್ ಆಗಿದ್ದಂತಹ ವ್ಯಕ್ತಿಗಳು ಹೋಗಿ ನೀವು ಸತ್ರೆ ಸಾಲನಾದ್ರೂ ಮನ್ನಾ ಆಗುತ್ತೆ, ಇನ್ಶೂರೆನ್ಸ್ ದುಡ್ಡು ಬಂದು ಸಾಯಿರಿ ಅಂತ ಹೇಳಿ ಇವರೇ ಪ್ರಚೋದನೆ ಮಾಡುವಂಥದ್ದು. ಪಬ್ಲಿಕ್ ಇಂದ ಜಿಗುಂಸೆ ಪಟ್ಟಿ ಈ ಒತ್ತಡದಿಂದನೇ ಅವನು ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಕೊರೋನಾದಿಂದನೂ ಕೂಡ ಜನ ತತ್ತರಿಸಿದ್ದಾರೆ, ಹಸಿವಿನ ಆಹಾರದಿಂದ ಜನ ತತ್ತರಿಸಿದ್ದಾರೆ. ಸಾಲ ಬೇಕಾಗಿದೆ ಇವತ್ತು ಜನರಿಗೆ, ಅದಕ್ಕೋಸ್ಕರ ಹೋಗಿ ಸಾಲ ಸುಳಿನಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ಮತ್ತೆ ಬೇರೆ ಫೈನಾನ್ಸ್ಗಳು ಕೊಡ್ತಾರೆ, ಈ ನಾಮಂಗಲ ಫೈನಾನ್ಸು, LNT ಫೈನಾನ್ಸು, ಮುತ್ತೂರ್ ಫೈನಾನ್ಸು, ಮತ್ತೆ HDFC ಬ್ಯಾಂಕು, ಅವೆಲ್ಲ ಅದರಲ್ಲೆಲ್ಲ ತಗೊಂಡವ್ರೆ. ಯಾಕಂದ್ರೆ ಈ ಪ್ರಾಬ್ಲಮ್ ಎಲ್ಲ ತೀರಿಸ್ಬೇಕಲ್ಲ. ಮತ್ತೆ ಪಬ್ಲಿಕ್ ಹತ್ರ 10 ಲಕ್ಷ ಸಾಲ ಮಾಡವ್ರೆ. ಬಡವರಿಗಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ ಇರುವಂತಹ ಯೋಜನೆಗಳನ್ನ ಜಾಸ್ತಿ ಮಾಡಬೇಕು. ಆ ಯೋಜನೆಗಳಿಗೆ ಮೀಸಲಿಡುವಂತಹ ಹಣದ ಮೊತ್ತವನ್ನು ಕೂಡ ಜಾಸ್ತಿ ಮಾಡಬೇಕು. ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಪ್ಪಿಸಕ್ ಸಾಧ್ಯ ಆಗುತ್ತೆ, ಜನರ ಜೀವನ ಮಟ್ಟವನ್ನು ಸುಧಾರಿಸಕ್ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯ ಒಂದು ಸುದ್ದಿಗಳು ಎಲ್ಲ ಕಡೆ ರಾರಾಜಿಸ್ತಾ ಇದ್ದಾವೆ. ಸೊ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾಲ ತಗೊಂಡಂಥವರ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆದ ನಂತರದಲ್ಲಿ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳನ್ನು ತಡೆಗಟ್ಟಬೇಕು ಅಂತ ಹೇಳಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿಯತಿಗೆ ಮುಂದಾಯಿತು ಅಂತಂದರೆ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಥರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಇವತ್ತಿಂದ ಶುರುವಾಗಿದ್ದಲ್ಲ, ಹಲವಾರು ವರ್ಷಗಳಿಂದ ಇದು ನಡೀತಾ ಇದೆ. ಸೊ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಗೆ ಬರೀ ಸುಗ್ರೀವಾಜ್ಞೆಯನ್ನು ಮಾತ್ರ ತಗೊಂಡು ಬಂದರೆ ಸಾಕಾಗೋದಿಲ್ಲ. ಬದಲಿಗೆ ಇವತ್ತು ಸಾಲ ಸೌಲಭ್ಯ ಪಡ್ಕೊಂಡಿರುವಂತಹ ಜನಸಾಮಾನ್ಯರ ಬದುಕಿನ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ರಾಜ್ಯ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಯನ್ನು ತಡೆಗಟ್ಟೋದ್ರಲ್ಲಿ ವಿಫಲ ಆಗ್ತಾ ಇದೆ, ಜನರ ಬದುಕು ಬರಡ ಆಗ್ತಾ ಇದೆ ಅನ್ನೋ ಥರದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ RBI ನಿಯಮಾವಳಿಗಳ ಪ್ರಕಾರ ಈ ಒಂದು ಹಣಕಾಸು ಸಂಸ್ಥೆಗಳ ಮೇಲೆ ಮತ್ತು ಸಾಲ ಸೌಲಭ್ಯ ಕೊಡೋದ್ರದ ಮೇಲೆ ನಿಯಂತ್ರಣಗಳನ್ನು ಹೇರಬೇಕಾಗಿರುವಂತಹ ಸಂಪೂರ್ಣ ಅಧಿಕಾರ ಇರುವಂಥದ್ದು ಕೇಂದ್ರದ ಬ್ಯಾಂಕ್ ಆಗಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕ್ನಗೆ ಸಂಬಂಧಪಟ್ಟಿರುವಂಥದ್ದು. ಅದರಲ್ಲಿ ಒಂದಷ್ಟು ನಿಯಮಾವಳಿಗಳಿದ್ದಾವೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿಗೆ ಸಾಲ ಕೊಡಬೇಕು ಅಂತಂದರೆ ಒಂದು ಆದಾಯದ ಮಿತಿಯನ್ನು ಗಮನಕ್ಕೆ ತೆಗೆದುಕೊಂಡು ಅದರ ಆಧಾರದ ಮೇಲೆ ಸಾಲವನ್ನು ಕೊಡಬೇಕಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸಾಲ ಕೊಟ್ಟಾದ ನಂತರದಲ್ಲಿ ಸಾಲವನ್ನು ವಸೂಲಾತಿ ಮಾಡುವಂತಹ ಕ್ರಮಗಳಲ್ಲೂ ಕೂಡ RBIನ ನಿಯಮಾವಳಿಗಳು ಬಹಳಷ್ಟು ಇದ್ದಾವೆ. ಯಾವುದೇ ಒಂದು ಸಂಘ ಸಂಸ್ಥೆಗಳು ತಮ್ಮ ಏಜೆಂಟ್ಗಳನ್ನಾಗಿ ನೇಮಕ ಮಾಡಿಕೊಂಡು ಸಾಲವನ್ನು ವಸೂಲಾತಿಗೆ ಕಳಿಸೋದಕ್ಕಿಂತ ಮುಂಚೆ ಆ ವ್ಯಕ್ತಿಗೆ ತರಬೇತಿಯನ್ನು ಕೊಡಬೇಕಾಗುತ್ತೆ. ಆ ವ್ಯಕ್ತಿ ಒಂದು ನೈತಿಕವಾಗಿ ನಡ್ಕೊಳ್ಳುವಂತಹ ವರ್ತನೆ ಇದೆಯಾ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯಾಗಿರುವಂಥ ಅಶ್ಲೀಲವಾಗಿರುವಂಥ ಪದಗಳನ್ನು ಬಳಸೋದಿರಲಿ ಅಥವಾ ಬಲ ಪ್ರಯೋಗ ಮಾಡಿ ವಸೂಲಾತಿಗೆ ಮುಂದಾಗೋದಿರಲಿ, ಅದು ಯಾವುದನ್ನು ಮಾಡಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ನೇಮಕ ಮಾಡ್ಕೊಳ್ಬೇಕಿರುತ್ತೆ. ಅದ್ರ ಜೊತೆಗೆ ಕಡ್ಡಾಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಹಣಕಾಸು ಸೌಲಭ್ಯವನ್ನು ಅಥವಾ ಸಾಲವನ್ನು ಕೊಟ್ಟಿರುವಂಥ ಸಂಘ ಸಂಸ್ಥೆಗಳಿಂದ ಏಜೆಂಟ್ ಆಗಿ ಹೋಗುವಂಥ ಒಬ್ಬ ವ್ಯಕ್ತಿ ಯಾವುದೇ ಮನೆಗೆ ತನ್ನ ಒಂದು ID ಕಾರ್ಡ್ಗಳನ್ನು ತೋರಿಸ್ಬೇಕಾಗಿರುತ್ತೆ. ಜೊತೆಗೆ ಒಂದು ಏನು ಸಾಲವನ್ನು ಪಡ್ಕೊಂಡಿರ್ತಾರೆ ಅವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ನಿಯಮವೂ ಕೂಡ RBI ನಿಯಮ ಒಳಗಡೆ ಒಳಗೊಂಡಿದೆ. ಸೊ ಇದೆಲ್ಲವನ್ನು ಇವತ್ತು ಗಾಳಿಗೆ ತೂರಿ ಈ ಒಂದು ಹುಟ್ಕೊಂಡಿರುವಂತಹ ಒಂದು ಖಾಸಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಇವತ್ತು ಜನಸಾಮಾನ್ಯರನ್ನು ಅಧಿಕವಾಗಿರುವಂತಹ ಬಡ್ಡಿಯಿಂದಾಗಿ ಲೂಟಿಯನ್ನು ಮಾಡ್ತಾ ಇದ್ದಾವೆ. ಏನು RBI ನಿಯಮಾವಳಿಗಳಿದಾವೋ ಅದು ಯಾವುದನ್ನು ಕೂಡ ಒಳಪಡದೆ ಇವತ್ತು ಏನೋ ಒಂದು SSLCನೋ PUCನೋ ಮಾಡಿರುವಂತಹ ಮಕ್ಕಳುಗಳನ್ನು ಅಥವಾ ಮುಗಿಸಿರುವಂತಹ ಯುವಜನತೆಯನ್ನು ಈ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ತಮ್ಮ ಏಜೆಂಟ್ಗಳನ್ನಾಗಿ ನೇಮಕ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿಯಾದಂಥ ತರಬೇತಿಯನ್ನು ಕೂಡ ಕೊಡದಿರಾ ಅವರು ಸಾಲವನ್ನು ವಸೂಲಿ ಮಾಡೋದನ್ನ ಪರ್ಸೆಂಟೇಜ್ ಮೇಲೆ, ಈಗ ಅವರಿಗೆ ಸಂಬಳ ತಗೊಳ್ಬೇಕು ಅಂತಂದರೆ ಕೊಟ್ಟಿರುವಂಥ ಸಾಲವನ್ನು ಅಧಿಕವಾಗಿ ವಸೂಲಿ ಮಾಡಬೇಕು. ಅಧಿಕವಾಗಿ ಸಾಲ ಮತ್ತು ವ್ಯವಹಾರದ ವಹಿವಾಟನ್ನು ಹೆಚ್ಚಿಗೆ ಮಾಡಿದ್ರೆ ಮಾತ್ರನೇ ಅವರಿಗೆ ಸಂಬಳದ ಜೊತೆಗೆ ಹೆಚ್ಚೆಚ್ಚು ಇನ್ಸೆಂಟಿವ್ ಕೂಡ ಸಿಗುತ್ತೆ ಅನ್ನುವಂತಹ ಒಂದು ಒತ್ತಡವನ್ನು ಹೇರೋದ್ರ ಮುಖಾಂತರ ಇವತ್ತು ಸಾಲವನ್ನು ಕೊಟ್ಟು ಅವ್ರ ಹತ್ರ ವಸೂಲಿ ಮಾಡಲಿಕ್ಕೆ ಅಸಭ್ಯವಾಗಿರುವಂಥ ಪದಗಳನ್ನ ಬಳಸುವಂಥದ್ದು, ಬಲ ಪ್ರಯೋಗ ಮಾಡುವಂಥದ್ದು, ಈ ಥರ ನಾನಾ ರೀತಿಯಾಗಿರುವಂಥ ಕಿರುಕುಳಗಳನ್ನು ಕೊಟ್ಟು ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದಾಗಿ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಇವತ್ತು ಜನ ಆತ್ಮಹತ್ಯೆ ಕಡೆಗೆ ಮುಖ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮಂಡ್ಯದಲ್ಲೂ ಕೂಡ ಹಲವು ತಾಲೂಕುಗಳಿಗೆ ನಾವೇ ಖುದ್ದು ಭೇಟಿ ಮಾಡಿ ಜನರನ್ನ ಮಾತಾಡಿಸಿದ್ದೀವಿ. ತುಂಬ ಜನ ಇಲ್ಲಿ ಕೂಡ ನೇಣು ಹಾಕೊಂಡು ಕೆರೆಗೆ ಬಿದ್ದು ಪ್ರಾಣ ಕಳ್ಕೊಂಡಿರೋ ಸಂಖ್ಯೆನೂ ಕೂಡ ಜಾಸ್ತಿಯಾಗಿದೆ. ಮಳವಳ್ಳಿಯ ಮಲಿಯೂರು ಗ್ರಾಮದಲ್ಲಿ 650 ರೂಪಾಯಿ ಕಟ್ಟಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಧರ್ಮಸ್ಥಳದ ಸಂಘದ ಸಾಲ ವಸೂಲಾತಿಯ ಏಜೆಂಟ್ ಆಗಿದ್ದಂತಹ ವ್ಯಕ್ತಿಗಳು ಹೋಗಿ ಅಶ್ಲೀಲವಾಗಿರುವಂಥ ಪದಗಳನ್ನು ಬೈದು ನಿಮ್ಮ ಹೆಸರಲ್ಲಿ ಇನ್ಶೂರೆನ್ಸ್ಗಳು ಮಾಡಿಸ್ಕೊಂಡಿದೀವಿ, ನೀವು ಸತ್ರೆ ಸಾಲನಾದ್ರೂ ಮನ್ನಾ ಆಗುತ್ತೆ, ಇನ್ಶೂರೆನ್ಸ್ ದುಡ್ಡು ಬಂದು ಸಾಯಿರಿ ಅಂತ ಹೇಳಿ ಇವರೇ ಪ್ರಚೋದನೆ ಮಾಡುವಂಥದ್ದು. ಈ ಪ್ರಚೋದನೆಗೆ ಬಿದ್ದು
ಕೇವಲ 650 ರೂಪಾಯಿಗೆ ಹೆದರ್ಕೊಂಡು ಮಹಿಳೆ ಅಶ್ಲೀಲವಾಗಿರುವ ಪದಗಳನ್ನ ಕೇಳಿಸ್ಕೊಳಕ್ಕಾಗದೆ ಹೋಗಿ ನೇಣು ಹಾಕೊಂಡು ಸತ್ರು. ಜೊತೆಗೆ ಇದೇ ನಾಗಮಂಗಲ ತಾಲೂಕಿನಲ್ಲಿ ಒಂದು ಮೆಣಸ್ಗೆರೆ ಗ್ರಾಮ ಅಂತ ಇದೆ, ಒಳಗೆರೆ ಮೆಣಸ್ಗೆರೆ ಗ್ರಾಮ ಅಂತ. ಅಲ್ಲಿ ಹಂದಿ ಸಾಗಾಣಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಒಬ್ಬ ರೈತ ಮೈಕ್ರೋ ಫೈನಾನ್ಸ್ ಗಳಿಂದನೂ ಸಾಲವನ್ನು ತಗೊಂಡಿದ್ದ, ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳಿಂದನೂ ಕೂಡ ಖಾಸಗಿಯಾಗಿ ಸಾಲವನ್ನು ಬಡ್ಡಿಗೆ ತಗೊಂಡಿದ್ದ. ಸೊ ಆತನು ಕೂಡ ಹಂದಿ ಸಾಗಾಣಿಕೆ ಮಾಡ್ಲಿಕ್ಕೆ ಹಂದಿಗಳನ್ನ ತಗೊಂಡು 100 ಹಂದಿಗಳು ಒಟ್ಟಿಗೆ ಸತ್ತೋಗಿದ್ದಾವೆ. ಅದಾದ ನಂತರದಲ್ಲಿ ಅವನು ವ್ಯವಸಾಯ ಮಾಡಬೇಕು ಅಂತ ಹೇಳಿ ನೀರಾವರಿ ಆಧಾರಿತ ಅಲ್ಲದೆ ಇರುವಂತ ಜಮೀನಲ್ಲಿ 2 ಸಲ ಬೋರನ್ನು ಹಾಕ್ಸಿದಾನೆ. 2 ಸಲನು ಬೋರ್ ಫೈಲ್ಯೂರ್ ಆಗಿದೆ. ಅದಲ್ದಿರ ಬೇರೆ ಬೇರೆ ರೀತಿಯಾಗಿ ತಾನು ಬದುಕಲಿಕ್ಕೆ ಕೃಷಿ ಆಧಾರಿತವಾಗಿ ಮತ್ತು ಹೈನುಗಾರಿಕೆ ಆಧಾರಿತವಾಗಿ ಬದುಕಲಿಕ್ಕೆ ಪ್ರಯೋಗಗಳನ್ನ ಮಾಡ್ತಾ ಹಲವು ಕಡೆ ಸಾಲವನ್ನು ತಗೊಂಡಿದ್ದಾನೆ. ಸಾಲವನ್ನು ತೀರಿಸಲಿಕ್ಕೆ ಆಗ್ಲಿಲ್ಲ. ಇದರಿಂದ ಒತ್ತಡಕ್ಕೆ ಬಿದ್ದು ಕೊನೆಗೆ ಹೆಂಡತಿ ಮಕ್ಕಳನ್ನ ಬಿಟ್ಟು ನೇಣುವಿಗೆ ಶರಣಾಗಿದ್ದಾನೆ. ಬಿದ್ರಘಟ್ಟ ಗ್ರಾಮದಲ್ಲಿ ನಮ್ಮ ಅದಕ್ಕೆ ಅಣ್ಣ ಇದ್ರು, ಮತ್ತು ಅವ್ರಿಗೆ 3 ಎಕರೆ ಜಮೀನಿದೆ. ಅದು ನೀರಾವರಿ ಅಲ್ಲ, ಒಂದು ಬೆಳೆ ಮಳೆ ಹೋದ್ರೆ ಉಂಟು, ಇಲ್ಲದಿಲ್ಲ. ಬೋರ್ನು ಹಾಕಿಸ್ತಾ, ಅದು ಡಿಕ್ಲೇರ್ ಆಗೈತೆ ಸರ್ಕಾರದಿಂದ. ಬೋರ್ನು ಹಾಕ್ಸಿ ಅದಕ್ಕೂ ಸ್ವಲ್ಪ ಸಾಲ ಮಾಡ್ದ. ಮತ್ತು ನಾವು ಹಂದಿ ಫಾರಮ್ ಇಟ್ಟಿದ್ದೀವಿ. ಹಂದಿ ಫಾರಮ್ ಒಂದು ಸಲ 100 ಹಂದಿ ತಂದ. 100 ಹಂದಿ ತಂದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ. ಅದು ಸ್ವಲ್ಪ ಎಲ್ಲ ರೋಗ ಬಂದೆಲ್ಲ ಹಾಳಾಗೋಯ್ತು. ನೆಕ್ಸ್ಟ್ 50 ತಂದು ಅದ್ರಲ್ಲಿ ಸ್ವಲ್ಪ ಕೈಗೂಡ್ತು, ಇಲ್ಲ ಅಂತ ಹೇಳಲ್ಲ. ಮತ್ತು ಇವರು ಮೈಕ್ರೋ ಫೈನಾನ್ಸು ಮನೆ ಈ ಸೊತ್ತು ಕೊಟ್ಟು ಒಂದು 6.5 ಲಕ್ಷ ಅಮೌಂಟ್ ಎತ್ಕೊಂಡಿದ್ದಾರೆ. ಅದು ಅಮೌಂಟ್ ಎತ್ಕೊಂಡು ಕಟ್ತಾ ಇದ್ದಾರೆ. ಅಷ್ಟು ಕಷ್ಟ ಇದ್ದರೂ ಅವ್ರಿಗೆ ಏನು ತೊಂದರೆ ಮಾಡಿಲ್ಲ, ಕಟ್ತಾ ಇದ್ದಾರೆ ಒಂದು. ಮತ್ತು ಬೇರೆ ಫೈನಾನ್ಸ್ಗಳು ಕೊಡ್ತಾರೆ, ಈ ನಾಮಂಗಲ ಫೈನಾನ್ಸು, L&T ಫೈನಾನ್ಸು, ಮುತ್ತೂರ್ ಫೈನಾನ್ಸು, ಮತ್ತು HDFC ಬ್ಯಾಂಕು, ಅದರಲ್ಲೆಲ್ಲ ತಗೊಂಡವ್ರೆ. ಯಾಕೆಂದ್ರೆ ಈ ಪ್ರಾಬ್ಲಮ್ ಎಲ್ಲ ತೀರಿಸ್ಬೇಕಲ್ಲ. ಮತ್ತು ಪಬ್ಲಿಕ್ ಹತ್ರ ಒಂದು 10 ಲಕ್ಷ ಸಾಲ ಮಾಡವ್ರೆ. ಮತ್ತು ಮಂತ್ಲಿ ಕಟ್ಟೋರ್ದು ಸ್ವಲ್ಪ ಪ್ರೆಜರ್ ಆಯಿತು, ಆಗ ಅಮೌಂಟ್ ಇರ್ತಿರ್ಲಿಲ್ಲ. ಅದರಿಂದ ಸ್ವಲ್ಪ ಇದು ಮಾಡ್ಕೊಂಡ. ಮನೆಯಲ್ಲಂತೂ ಅವನು ಪಾಪ ಪ್ರಾಬ್ಲಮ್ ತೋರಿಸ್ಕೊತಿರ್ಲಿಲ್ಲ. ಮನೇಲಿ ಬಂದು ಅವ್ನು ಗಲಾಟೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ನಮ್ಗೆ ಹಂಗೆ ಹಿಂಗೆ ಅಂತ ಏನು ತೋರಿಸ್ಕೊಲ್ಲ. ಪಬ್ಲಿಕ್ಕಿಂದ ಜಿಗುಂಸೆ ಪಟ್ಟು ಈ ಒತ್ತಡದಿಂದನೇ ಅವನು ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಕೇರ್ಪೇಟೆ ತಾಲೂಕಲ್ಲಿ ಒಂದು ಗ್ರಾಮದಲ್ಲಿ ಇನ್ನೊಬ್ಬ ಯುವ ರೈತ, ಆತನೂ ಕೂಡ ಕೊರೋನಾ ಸಂದರ್ಭದಲ್ಲಿ ತಗೊಂಡಂತ ಸಾಲವನ್ನ ತೀರ್ಸಕ್ಕಾಗ್ದಿರಾ ಮೀಟರ್ ಬಡ್ಡಿಗೆ ಬೇರೆಯವ್ರ ಹತ್ರ ಸಾಲ ಮಾಡಿದ್ದಾನೆ. ಸಾಲ ಮಾಡಿ ಅದು ಹೇಗೆ ಅಂತಂದ್ರೆ 1 ಲಕ್ಷ ಸಾಲ ತಗೊಂಡ್ರೆ 1 ಲಕ್ಷಕ್ಕೆ 1 ದಿನಕ್ಕೆ 10,000 ಮೀಟರ್ ಬಡ್ಡಿ ಕೊಡಬೇಕಾಗಿದೆ. ಇದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದನೂ ಆಗ್ತಿರುವಂತದ್ದಲ್ದಿರ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳು ಮೀಟರ್ ದಂಧೆ ನಡೆಸ್ತಿರುವಂತದ್ದು. ಇದರಿಂದಾಗಿ ಕೂಡ ಸಾಲದ ಮೇಲೆ ಸಾಲ ಹೇರ್ಕೊಂಡು, ತಂದೆಗೆ ಕ್ಯಾನ್ಸರ್ ಆಗಿದೆ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾನೆ. ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಕೆ ಒಂದು ಟ್ರೀಟ್ಮೆಂಟ್ಗೋಸ್ಕರನೂ ಸಾಲ ಮಾಡ್ಕೊಂಡಿದ್ದಾನೆ. ಮನೆ ನಡೆಸಬೇಕಾಗಿದೆ. ಕರೋನಾದ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರುವಂತಹ ಆರ್ಥಿಕವಾಗಿರುವಂತಹ ಲಾಭ ಇಲ್ಲದೆ ನಷ್ಟವನ್ನ ಅನುಭವಿಸಿ ಆತನು ಕೂಡ ಇವತ್ತು ಸಾಲವನ್ನ ತೀರ್ಸಕ್ಕಾಗದೆ ಇದ್ದೆ ಯುವ ರೈತ ಇವತ್ತು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಈ ತರದ್ದು ಮಂಡ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ಖುದ್ದು ನಾವು ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬಂದಿರುವಂತಹ ನೈಜ ಘಟನೆಗಳು. ಸೊ ಇದಕ್ಕೆ ನಾವು ಸರ್ಕಾರಗಳಿಗೆ ಹೇಳುವಂಥದ್ದೇನು ಅಂತಂದ್ರೆ, ಇವತ್ತು RBI ನಿಯಮಾವಳಿಗಳ ಪ್ರಕಾರ ಕೇಂದ್ರ ಸರ್ಕಾರವೂ ಕೂಡ ಹಣಕಾಸಿನ ವ್ಯವಸ್ಥೆಯ ಮೇಲೆ, ಜೊತೆಗೆ ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿರ್ಬೋದು, ಖಾಸಗಿ ಬ್ಯಾಂಕ್ಗಳಿರ್ ಯಾವುದೇ ಒಂದು ಈ ಹಣಕಾಸು ವ್ಯವಹಾರ ನಡೆಸುವಂತಹ ಸಂಸ್ಥೆಗಳ ಮೇಲೆ ಒಂದು ನಿಯಂತ್ರಣವನ್ನ ಏರುವಂತಹ ಜವಾಬ್ದಾರಿ ಮತ್ತು ಹಕ್ಕು ಅವ್ರದ್ದಾಗಿರೋದ್ರಿಂದ ಅವರು ಅದನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಅದರಲ್ಲಿ ಅವರು ವೈಫಲ್ಯವನ್ನ ಕಾಣ್ತಾ ಇದ್ದಾರೆ ಅನ್ನೋದು ಒಂದಂಶ. ಆದ್ರೆ ರಾಜ್ಯ ಸರ್ಕಾರಗಳು ಕೂಡ ಈ ಒಂದು ಜನಸಾಮಾನ್ಯರಿಗೆ ತಲುಪಿಸಬೇಕಾಗಿರುವಂತ ಸಾಲ ಸೌಲಭ್ಯಗಳನ್ನ ತಲುಪಿಸ್ತಾ ಇಲ್ಲ. ಇವತ್ತು ಶ್ರೀಶಕ್ತಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದ್ರು. ಯಾವ ಕಾರಣಕ್ಕೆ ಶ್ರೀಶಕ್ತಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದ್ರು? ಹೆಣ್ಣು ಮಕ್ಕಳನ್ನ ಸಬಲೀಕರಣ ಮಾಡಬೇಕು, ಆರ್ಥಿಕವಾಗಿ ಅವರನ್ನ ಸದೃಢ ಮಾಡಬೇಕು ಅನ್ನೋ ಕಾರಣಕ್ಕೆ ಶ್ರೀಶಕ್ತಿ ಯೋಜನೆಗಳನ್ನ ಜಾರಿಗೆ ತಂದ್ರು. ಅದ್ರ ಮುಖಾಂತರ ಅವರಿಗೆ ಕಿರುಸಾಲಗಳನ್ನ ಕೊಟ್ಟು ಅವರನ್ನ ಸಣ್ಣ ಸಣ್ಣವಾಗಿರುವಂತಹ ಉದ್ಯೋಗಗಳನ್ನ ಪ್ರಾರಂಭ ಮಾಡೋ ರೀತಿಯಲ್ಲಿ ಮೋಟಿವೇಟ್ ಮಾಡಿ ಅದ್ರ ಮುಖಾಂತರ ಹಣಕಾಸಿನ ವ್ಯವಹಾರಗಳನ್ನ ನಡೆಸುವಂತಹ ಸಂಘ ಸಂಸ್ಥೆಗಳಿಗೂ ಮತ್ತು ಹೆಣ್ಣು ಮಕ್ಕಳುಗಳಿಗೂ ಒಂದು ಒಳ್ಳೆ ರೀತಿಯಾದಂತಹ ಒಡನಾಟವನ್ನ ಏರ್ಪಡಿಸಿ ಅದ್ರ ಮುಖಾಂತರ ಅವರನ್ನ ಸಬಲೀಕರಣ ಮಾಡಬೇಕು ಅಂತ ಹೇಳಿ ಶ್ರೀಶಕ್ತಿ ಯೋಜನೆ ಅನ್ನುವಂಥದ್ದು ಜಾರಿಗೆ ಬಂದಿದ್ದು. ಆದ್ರೆ ಇವತ್ತು ಆ ಶ್ರೀಶಕ್ತಿ ಯೋಜನೆ ಅನ್ನುವಂಥದ್ದು ಒಂದು ಮೂಲೆ ಗುಂಪಾಗಿದೆ. ಅದು ಜನಸಾಮಾನ್ಯರ ಬಳಿಗೆ ತಲುಪ್ತಾ ಇಲ್ಲ. ಅದ್ರ ಬದಲಿಗೆ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವಂತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಹಳ್ಳಿ ಹಳ್ಳಿ, ಗ್ರಾಮ ಗ್ರಾಮ, ತಾಲೂಕುಗಳಲ್ಲೂ ಕೂಡ ಹರಡಿಕೊಂಡು ಇವತ್ತು ಜನಸಾಮಾನ್ಯರು ಪ್ರಾಣ ಕಳ್ಕೊಳ್ಳುವಂತ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದು ಕೂಡ ಸರ್ಕಾರಗಳ ವೈಫಲ್ಯನೇ ಅಂತ ಹೇಳ್ಬೋದು. ಶ್ರೀಶಕ್ತಿ ಸ್ವಸಹಾಯ ಸಂಘದ ಗುಂಪುಗಳನ್ನ ಯಾಕೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಹಿಳೆಯರ ನಡುವೆ ವಿಸ್ತರಣೆ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಅದು ಸರ್ಕಾರದ ವೈಫಲ್ಯ ಅಂತಾನೆ ನಾವು ಹೇಳ್ಕೊಳ್ಬೇಕಾಗಿದೆ. ಹಂಗಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಅವ್ರಗಳ ವಿರುದ್ಧ ನೀವುಗಳು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸೋದು ಮಾತ್ರ ಅಲ್ಲ, ಇವತ್ತು ಜನ ಸಂಕಷ್ಟದಲ್ಲಿದ್ದಾರೆ. ಕರೋನಾದಂತಹ ಕಾಲಘಟ್ಟದಲ್ಲಿ ಅನುಭವಿಸಿದಂತಹ ಸಂಕಷ್ಟಗಳು ಇವತ್ತಿಗೂ ಜನರ ಬದುಕಿನ ಮೇಲೆ ಗಂಭೀರವಾಗಿರುವಂತಹ ಪರಿಣಾಮವನ್ನ ಬೀರ್ತಾ ಇದ್ದಾವೆ. ಕರೋನಾದಂತ ಸಂದರ್ಭದಲ್ಲಿ ಸಾಲವನ್ನ ಮಾಡಿದಂತಹ
ರೈತರು ಇರಬಹುದು ಅಥವಾ ಒಂದು ವಾಹನವನ್ನ ಖರೀದಿ ಮಾಡಿಕೊಂಡು ಅದ್ರ ಮುಖಾಂತರ ತಾವು ಟ್ರಾವೆಲಿಂಗ್ ನ ಪ್ರಾರಂಭ ಮಾಡಿ ಅದರ ನಂತರದಲ್ಲಿ ಸಾಲ ತೀರಿಸ್ಕೊಂಡು ನಮ್ಮ ಬದುಕನ್ನು ಕಟ್ಕೊಳ್ಬಹುದು ಅಂತ ಅನ್ಕೊಂಡಿದ್ದವರು ಕೂಡ ಕೊರೋನಾದಲ್ಲಿ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಈ ಕಡೆ ಅವ್ರು ಖರೀದಿ ಮಾಡಿದಂತ EMI ಕಟ್ಟಿ ಖರೀದಿ ಮಾಡಿದಂತ ವಾಹನಗಳು ಕೂಡ ವಾಪಸ್ಸು ಕಂಪನಿಯವರು ಬಂದು ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ, ಮುಂದಕ್ಕೆ ನೆಕ್ಸ್ಟ್ ಕಂತುಗಳನ್ನ ಕಟ್ಟಿಲ್ಲ ಅಂತ ಹೇಳಿ. ಆ EMI ಕಟ್ಲಿಕ್ಕೋಸ್ಕರ ಈ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಸಾಲ ತಗೊಂಡಿದ್ದವ್ರ ಹಾವಳಿನೂ ಕೂಡ ಜಾಸ್ತಿಯಾಗಿ ಆ ಕಡೆ ವಾಹನಗಳು ಇಲ್ಲ, ಇತ್ತಗೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ವಾಪಸ್ ಹಣ ಕಟ್ಟಲಿಕ್ಕೆ ಲಾಭವೂ ಇಲ್ಲ ಅನ್ನುವಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಜನ ಇವತ್ತು ತಲುಪಿದ್ದಾರೆ. ಒಂದು ಸಂಸ್ಥೆಗೆ ಸಾಲ ತೀರ್ಸೋದಕ್ಕೋಸ್ಕರ ಇನ್ನೊಂದು ಸಂಸ್ಥೆ ಸಾಲ ತೀರ್ಸೋಕ್ಕೋಸ್ಕರ ಮತ್ತೊಂದು ಸಂಸ್ಥೆ ಅಂತ ಹೇಳಿ ಸಾಲದ ಮೇಲೆ ಸಾಲವನ್ನ ಮಾಡ್ತಾ ಈ ಒಂದು ರಾಜ್ಯದ ಅಥವಾ ಜಿಲ್ಲೆಯ ಜನರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಸಾಯ್ತಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರ ಹೊಣೆಗಾರಿಕೆಯೂ ಕೂಡ ಇದೆ. ದುಡಿಯೋ ಕೈಗಳಿಗೆ ಕೆಲಸ ಸಿಗ್ತಾ ಇಲ್ಲ, ಸರಿಯಾಗಿರುವಂತಹ ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ವಿದ್ಯಾಭ್ಯಾಸ ಮುಗಿಸ್ಕೊಡುವಂದ್ರೆ ಕೆಲಸ ಸಿಗ್ತಾ ಇಲ್ಲ. ಜೊತೆಗೆ ಜನರು ತಿನ್ನುವಂತಹ ಪ್ರತಿಯೊಂದು ಆಹಾರ ಪದಾರ್ಥಗಳ ಮೇಲೂ ಕೂಡ GST ಎಷ್ಟಾಗಿದೆ ಇವತ್ತು ಇವಾಗ ಈಗ ಒಂದು 3 ದಿನದಲ್ಲಿ ಬಜೆಟ್ ಮಂಡನೆ ಆಗಿ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ, ಹಣಕಾಸು ಸಚಿವೆ 12 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ಇರೋರ್ಗೆ ಮಾತ್ರ ನಾವು ತೆರಿಗೆಯನ್ನ ವಿಧಿಸ್ತೀವಿ, 12 ಲಕ್ಷದ ಕೆಳಗಡೆ ಇರೋರಿಗೆ ತೆರಿಗೆ ವಿಧಿಸಲ್ಲ ಅಂತೇಳಿ. ಸಂಪಾದನೆ ಆಗಿಲ್ಲ ಅಂತಂದ್ರೆ ಲಕ್ಷಗಟ್ಟಲೆ ಸಂಪಾದನೆ ಎಲ್ಲಿಂದ ಮಾಡ್ತಾರೆ ಜನರು? ದುಡಿಯೋದಿಕ್ಕೆ ಉದ್ಯೋಗನೇ ಇಲ್ಲ, ಇಲ್ಲಿ ದುಡಿತಿರುವಂತ ಕೆಲಸಕ್ಕೆ ಸರಿಯಾಗಿರುವಂತ ಸಂಬಳನೇ ಸಿಗ್ತಾ ಇಲ್ಲ ಅಂತಂದ್ರೆ ಜನ ಲಕ್ಷಗಟ್ಟಲೆ ಎಲ್ಲಿ ಸಂಪಾದನೆ ಮಾಡಕ್ಕಾಗತ್ತೆ? ತಾವು ಅದನ್ನೇ ಏನೋ ಮಹಾನ್ ಕೊಡುಗೆ ಕೊಟ್ಟು ಬಿಟ್ಟಿದೀವಿ ಜನರಿಗೆ ಅನ್ನೋ ರೀತಿನಲ್ಲಿ ಅದು ಪುಣ್ಯದ ಕೆಲಸ ಅಂತ ಹೇಳ್ಕೊಳ್ಳೋದ್ರಲ್ಲಿ ತಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನೋ ತರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬೀಗ್ತಾ ಇದೆ. ರೈತರ ವಿಚಾರಕ್ಕೆ ಕಳೆದ ಸಲ ಕೊಟ್ಟಿದ್ದಂತಹ ಒಂದು ಯೋಜನೆಗಳ ಡೆಪಾಸಿಟ್ಗಿಂತನೂ ಈ ಸಲ ರೈತರ ಯೋಜನೆಗಳಿಗಿರ್ಬೋದು, ಮಹಿಳೆಯರ ಯೋಜನೆಗಳಿಗಿರ್ಬೋದು, ನಾಗರಿಕರಿಗೆ ಸಂಬಂಧಪಟ್ಟಂತ ಯೋಜನೆಗಳಿಗಿರ್ಬೋದು ಹಣಕಾಸನ್ನ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು, ಆ ಯೋಜನೆಗಳಿಗೆ ಎತ್ತಿಟ್ಟಿರುವಂತದ್ದು ಬಹಳ ಕಡಿಮೆ ಆಗಿದೆ. ಈ ತರಹದ ಒಂದು ವ್ಯವಸ್ಥೆ ಒಳಗಡೆ ಜನರನ್ನ ಸಾಲದ ಸುಳಿಗೆ ತಾವೇ ತಲುಪಿಸ್ಬಿಟ್ಟು ಮತ್ತೆ ನಾವು ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ ಕಡಿವಾಣ ಹೇರ್ತೀವಿ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ನಾವು ಕಾನೂನು ಕ್ರಮವನ್ನು ತಗೊಳ್ತೀವಿ ಅಂತಂದ್ರೆ ಮಾತ್ರ ಸಾಕಾಗೋದಿಲ್ಲ. ಇವತ್ತು ಕೊರೋನಾದಿಂದನೂ ಕೂಡ ಜನ ತತ್ತರಿಸಿದ್ದಾರೆ, ಹಸಿವಿನ ಆಹಾಕಾರದಿಂದ ಜನ ತತ್ತರಿಸಿದ್ದಾರೆ, ಸಾಲ ಬೇಕಾಗಿದೆ ಇವತ್ತು ಜನರಿಗೆ, ಅದಕ್ಕೋಸ್ಕರ ಹೋಗಿ ಸಾಲ ಸುಳಿನಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ನೀವು ರೈತರ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕಾಗಿದೆ. ಮಂಡ್ಯ ಜಿಲ್ಲೆಯನ್ನ ಬರಪೂರಿತ ಜಿಲ್ಲೆ ಅಂತೇಳಿ ಒಂದು ಘೋಷಣೆ ಆಯಿತು, ಆದ್ರೆ ಇವತ್ತಿಗೂ ಕೂಡ ಬರಪೂರಿತ ಜಿಲ್ಲೆ ಅಂತ ಘೋಷಣೆ ಆದ ನಂತರದಲ್ಲಿ ಬರದ ಪರಿಹಾರ ಬಂದೇ ಇಲ್ಲ ಇಲ್ಲಿರುವಂತ ರೈತರುಗಳಿಗೆ. ಕೇಂದ್ರದಿಂದ ಬಂದಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ, ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ. ಒಬ್ಬರ ಮೇಲೆ ಒಬ್ರು ಗೂಬೆ ಕೂರಿಸ್ಕೊಂಡು ಕೂತಿದಿರಿ ಬಿಟ್ರೆ ಇಲ್ಲಿಯ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ನೀವು ಬಂದು ನೋಡ್ತಾ ಇಲ್ಲ. ಮಹಿಳೆಯರ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇಲ್ಲ, ಯುವಜನತೆಯ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ತಾ ಇಲ್ಲ. ಇವತ್ತು ಸರಿಯಾದ ರೀತಿಯಲ್ಲಿ ಶಿಕ್ಷಣ ಸಿಗದೆ ಇರೋದ್ರಿಂದ ಎಲ್ರಿಗೂ ಕೂಡ ಖಾಸಗಿ ಶಾಲೆಗಳ ಒಂದು ವ್ಯಾಮೋಹಕ್ಕೆ ಬೀಳ್ತಾ ಇದ್ದಾರೆ. ಈ ಕಡೆ ದುಡಿಮೆನೂ ಇಲ್ಲ, ಆದಾಯನೂ ಇಲ್ಲ, ಆದ್ರೂ ಕೂಡ ಖಾಸಗಿ ಶಾಲೆಗಳಲ್ಲಿ ಓದಿಸ್ಬೇಕು ಅನ್ನುವಂತಹ ವ್ಯಾಮೋಹ ಬಿದ್ದು ಅದಕ್ಕೂ ಕೂಡ ಆ ಶಾಲೆಗಳಿಗೆ ಫೀಸ್ ಕಟ್ಟಲಿಕ್ಕೂ ಕೂಡ ಇವತ್ತು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖಾಂತರ ಸಾಲವನ್ನ ಮಾಡ್ತಾ ಇದ್ದಾರೆ. ಹಲವಾರು ಅನಾರೋಗ್ಯಕ್ಕೆ ಒಳಗಾಗಿರುವಂತವ್ರು ತಮಗೆ ಒಂದು ದುಬಾರಿ ವೆಚ್ಚದಲ್ಲಿರುವಂತಹ ಒಂದು ವೈದ್ಯಕೀಯ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಎಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಸಿಗದೆ ಇರೋದ್ರಿಂದ ತಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಇವತ್ತು ಖಾಸಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾಲದ ಸುಳಿಯಲ್ಲಿ ಬೀಳ್ತಾ ಇದ್ದಾರೆ. ಈ ಎಲ್ಲ ಒಂದು ಸಾಲದ ಸುಳಿಯದ ಚಕ್ರದಲ್ಲಿ ಇವತ್ತು ಯುವಜನತೆಯನ್ನ ಸೇರಿಸಿ ತತ್ತರಿಸೋ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಣೆಗೇಡಿತನ ಇದು. ಕುಮಾರಸ್ವಾಮಿ ಅವರು ಕೂಡ ಬರೀ ರಾಜ್ಯ ಸರ್ಕಾರದ ಮೇಲೆ ಹೊಣೆಗಾರಿಕೆಯನ್ನ ಹಾಕಿ ಕೈ ತೊಳ್ಕೊಳ್ಳೋದಲ್ಲ, ನೀವು ಕೇಂದ್ರದ ಒಬ್ಬ ಪ್ರಮುಖ ಸ್ಥಾನದಲ್ಲಿದ್ದೀರಿ, ಅದರಲ್ಲೂ ಮಂಡ್ಯದಿಂದ ನೀವು ಗೆದ್ದು ಹೋಗಿದಿರಿ, ಒಂದು ಜವಾಬ್ದಾರಿಯುತವಾಗಿರುವಂತಹ ಸ್ಥಾನದಲ್ಲಿ ಇದ್ದೀರಿ. ಬರೀ ರಾಜ್ಯ ಸರ್ಕಾರವನ್ನ ಟೀಕೆ ಮಾಡೋದನ್ನ ಬಿಟ್ಟು ಕೇಂದ್ರ ಸರ್ಕಾರದಿಂದಲೂ ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಜವಾಬ್ದಾರಿಯನ್ನ ವಾಯ್ಸ್ನ ರೈಸ್ ಮಾಡೋದ್ರ ಮುಖಾಂತರ ನೀವು ನಿಭಾಯಿಸಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಬರೀ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಾತ್ರ ಅಲ್ಲ, ಇವತ್ತು ಕೆಲವು ಖಾಸಗಿ ಸಂಸ್ಥೆಗಳು ಅನಿರ್ದಿಷ್ಟಾವಧಿ ಠೇವಣಿಗಳನ್ನ ಕಟ್ಟಿಸ್ಕೊಂಡು ನಿಮ್ಗೆ ಹೆಚ್ಚಿನ ಬಡ್ಡಿಯನ್ನ ಕೊಡ್ತೀವಿ ಅಂತ ಹೇಳಿ ಇವತ್ತು ಮಹಿಳೆಯರನ್ನ ವಂಚನೆ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಮಹಿಳೆಯರ ಹತ್ರ 500 ರೂಪಾಯಿ ತರದಲ್ಲಿ 3 ವರ್ಷಗಳ ಕಾಲ ಕಂತುಗಳನ್ನ ಕಟ್ಟಿಸ್ಕೊಂಡಿದ್ದಾರೆ. ಕಂತುಗಳನ್ನ ಕಟ್ಟಿಸ್ಕೊಂಡು ಕೊನೆಗೆ ಅದು ಸ್ಕೀಮ್ ಸ್ಟಾಪ್ ಆಗಿದೆ ಅಂತ ಹೇಳಿ ನಿಲ್ಲಿಸಿ ಹಲವಾರು ಜನರಿಗೆ ಕೊಟ್ಟಿರುವಂತ ಬಾಂಡ್ಗಳನ್ನು ಕೂಡ ಮೋಸ ಮಾಡಿ ಕಸ್ಕೊಂಡು ಇವತ್ತು ಲಕ್ಷಾಂತರ ಜನ ಇವತ್ತು ಅದರಿಂದನೂ ಕೂಡ ಮೋಸ ಹೋಗ್ತಾ ಇದ್ದಾರೆ. ಬರ್ಡ್ಸ್ ಆಕ್ಟ್ ಮುಖಾಂತರ ಈ ಒಂದು ಏನು ಮೋಸ ಮಾಡಿರುವಂತಹ ಒಂದು ಖಾಸಗಿ ಸಂಸ್ಥೆಗಳ ಮೇಲೆ ನಾವು ಕ್ರಮವನ್ನು ತಗೊಂಡು ಅವ್ರ ಆಸ್ತಿಗಳನ್ನ ಮುಟ್ಗೋಲು ಹಾಕೊಂಡು ಮೋಸ ಹೋಗಿರುವಂತವ್ರಿಗೆ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಅರ್ಜಿಗೆ ಒಂದು ಜಿಲ್ಲಾಡಳಿತ
ಇದನ್ನ ತೆರೆದಂತ ಸಂದರ್ಭದಲ್ಲಿ ಸಾವಿರಾರು ಗಟ್ಲೆ ಹೆಣ್ಮಕ್ಳುಗಳು ಬಂದು ನಮಗೆ ಮೋಸ ಆಗಿದೆ ಅಂತ ಹೇಳಿ ಅರ್ಜಿಗಳನ್ನು ಹಾಕಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆನಲ್ಲೇ ಸುಮಾರು 47,000ಕ್ಕೂ ಹೆಚ್ಚಿನ ಅರ್ಜಿಗಳು ಬಂದಿದ್ದಾವೆ. ಇವತ್ತು ಜಿಲ್ಲಾಡಳಿತ ನಿಗದಿ ಮಾಡಿರುವಂತಹ ಈ ಒಂದು ಕಾಯ್ದೆ ಏನಿದೆ, ನಾವು ಬರ್ಡ್ಸ್ ಆಕ್ಟ್ ಮುಖಾಂತರ ನಿಮ್ಗಳಿಗೆ ಪರಿಹಾರವನ್ನ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಬಂದು ದೂರು ಕೊಡ್ಬೋದು ಅಂತ ಹೇಳಿ ದೂರನ್ನ ಸಲ್ಲಿಸಲಿಕ್ಕೆ ತೆಗೆದಂತಹ ಒಂದು ಪ್ರಾಧಿಕಾರದ ಮುಖಾಂತರ ನಾವು ಅರ್ಜಿ ಹಾಕಿಸ್ತೀವಿ ಅಂತ ಹೇಳಿ ಕೂಡ ಅರ್ಜಿ ಹಾಕಿಸ್ಲಿಕ್ಕೂ ಕೂಡ ಖಾಸಗಿ ವ್ಯಕ್ತಿಗಳು ಹೋಗಿ 3,000-4,000 ಕಮಿಷನ್ ಇಸ್ಕೊಂಡು ಬಂದು ಬನ್ನಿ ನಾವು ನಿಮ್ಗೆ ಕರ್ಕೊಂಡು ಹೋಗಿ ಜಿಲ್ಲಾಡಳಿತದ ಮುಖಾಂತರ ಅರ್ಜಿ ಹಾಕಿಸ್ತೀವಿ ಅಂತ ಅದರಲ್ಲೂ ಕೂಡ ಏಜೆಂಟ್ಗಳು ಹುಟ್ಕೊಂಡು ಮೋಸ ಮಾಡಿರುವಂತ ಪ್ರಕರಣಗಳು ಜಾಸ್ತಿ ಆಗ್ತಿದಾವೆ. ಸೊ ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿದೆ. ಇವತ್ತು ಬರೀ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿನ ತಪ್ಪಿಸೋದಿಕ್ಕೆ ಸುಗ್ರೀವಾಜ್ಞೆ ಹೊರಡಿಸೋದು ಮಾತ್ರ ಅಲ್ಲ, ಇವತ್ತು ಕೊರೋನಾ ಕಾಲಘಟ್ಟದಿಂದ ಇಲ್ಲಿವರೆಗೂ ಕೂಡ ಜನರ ಬದುಕು ಬರ್ಬಾತಾಗಿದೆ. ಅವರೆಲ್ಲರೂ ಕೂಡ ತತ್ತರಿಸೋಗಿದ್ದಾರೆ, ಚೇತರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಓದ್ಕೊಂಡು ಬಂದಂತ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಜನರ ಜೀವನದ ಮಟ್ಟ ದುಬಾರಿ ಆಗ್ತಾ ಇದೆ. ಕೊಂಡುಕೊಂಡು ತಿನ್ನುವಂತ ಆಹಾರದ ಪದಾರ್ಥಗಳ ಮಟ್ಟನೂ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದರ ಮೇಲೂ ಜಿ.ಎಸ್.ಟಿ ಅಂತ ಹೇಳಿ ಒಬ್ಬ ಬಡವ ತತ್ತರಿಸಿ ಹೋಗ್ತಾ ಇದ್ದಾನೆ. ಅವನಿಗೆ ಬೇರೆ ದಾರಿ ಇಲ್ದಂಗಾಗಿದೆ ಸಾಲ ಸೌಲಭ್ಯಕ್ಕೆ ಹೋಗಿ ಮುಗಿ ಬೀಳ್ದಿರಾ. ಹಂಗಾಗಿ ಈ ಎಲ್ಲವನ್ನು ಕಡಿವಾಣ ತರಬೇಕು ಅನ್ನೋದಾಯ್ತು ಅಂತಂದ್ರೆ ಸಾಲ ಕೊಡುವಂತಹ ಖಾಸಗಿ ವ್ಯಕ್ತಿಗಳ ಮೇಲೆ ಯಾವ ರೀತಿ ಕಡಿವಾಣ ಹೇರ್ತಿರೋ ಅದೇ ರೀತಿಯಲ್ಲಿ ಬಡವರಿಗಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ ಇರುವಂತಹ ಯೋಜನೆಗಳ ಫಲ ಜನರಿಗೆ ಸಿಗಬೇಕು ಅಂತಂದ್ರೆ ಯೋಜನೆಗಳನ್ನ ಜಾಸ್ತಿ ಮಾಡಬೇಕು. ಆ ಯೋಜನೆಗಳಿಗೆ ಮೀಸಲಿಡುವಂತ ಹಣದ ಮೊತ್ತವನ್ನು ಕೂಡ ಜಾಸ್ತಿ ಮಾಡಬೇಕು. ಅದು ಗ್ರಾಮದ ಮಟ್ಟದಲ್ಲಿ ಜನಸಾಮಾನ್ಯರ ಬಳಿಗೆ ತಲುಪೋ ತರದಲ್ಲಿ ಮಾಡಬೇಕು. ಇದಾದಾಗ ಮಾತ್ರನೇ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನು ತಪ್ಪಿಸಕ್ ಸಾಧ್ಯ ಆಗುತ್ತೆ, ಜನರ ಜೀವನ ಮಟ್ಟವನ್ನು ಸುಧಾರಿಸಕ್ ಸಾಧ್ಯ ಆಗುತ್ತೆ. ಹಂಗಾಗಿ ಬರೀ ಒಂದು ಹೇಳಿಕೆ ಕೊಟ್ಟು ತಪ್ಪಿಸ್ಕೊಳ್ಳುವಂತ ಹೊಣೆಗೇಡಿತನವನ್ನ ಕುಮಾರಸ್ವಾಮಿ ಅವರು ಮಾಡಬಾರ್ದು. ಕೇಂದ್ರ ಸರ್ಕಾರನೂ ಇದ್ರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಕರ್ನಾಟಕಕ್ಕೆ ಇರಬಹುದು, ಮಂಡ್ಯ ಜಿಲ್ಲೆಗೆ ಬರಬೇಕಾಗಿರುವಂತಹ ಒಂದು ಪಾಲನ್ನ ಅವರು ಕೊಡಬೇಕು ಖಂಡಿತವಾಗ್ಲೂ. ರಾಜ್ಯ ಸರ್ಕಾರಗಳು ಕೂಡ ಅವರ ಒಂದು ಜವಾಬ್ದಾರಿ ಏನಿದೆ ಅದನ್ನ ನಿಭಾಯಿಸೋದ್ರ ಕಡೆಗೆ ಹೆಜ್ಜೆ ಇಟ್ಟಾಗ ಮಾತ್ರ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳು ತಪ್ಪುತ್ತೆ, ಜನರ ಒಂದು ಜೀವನ ಮಟ್ಟವು ಕೂಡ ಸುಧಾರಿಸುತ್ತೆ ಅಂತ ಹೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.